ಹೆಲೋ ಎವ್ರಿವನ್, ವೆಲ್ಕಮ್ ಟು ಶ್ರೀ ವಿಜುವಲ್ಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ಏನಂತ ಅಂದರೆ ಉಡುಪಿ ಮ್ಯಾಂಗ್ಳೂರ್ ಸ್ಟೈಲ್ ನುಗ್ಗೆ ಸೊಪ್ಪಿನ ಪಲ್ಯ. ಫಸ್ಟ್ಗೆ ನುಗ್ಗೆ ಸೊಪ್ಪನ್ನ ಬಿಡಿಸ್ಕೋಬೇಕು. ನಾನು ಆಲ್ರೆಡಿ ಇಲ್ಲಿ ಬಿಡಿಸ್ಕೊಂಡಿದ್ದೀನಿ. ಅದಾದಮೇಲೆ ಇದರಲ್ಲಿ ನಾರಿರುತ್ತೆ, ಅಂದರೆ ನುಗ್ಗೆ ಸೊಪ್ಪಿನ ಕಡ್ಡಿ ಇರುತ್ತೆ. ಸೊ ಅದನ್ನ ಸಪ್ರೇಟ್ ಮಾಡ್ಕೋಬೇಕು, ಯಾಕಂದರೆ ಅದು ಬೇಯಲ್ಲ. ಅದಕ್ಕೋಸ್ಕರ ನುಗ್ಗೆ ಸೊಪ್ಪು ಮತ್ತು ಆ ಕಡ್ಡಿನ ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಈ ವಿಡಿಯೋಲಿ ತೋರಿಸ್ತಿದ್ದೀನಲ್ಲ ಆ ಥರ. ನೋಡಿ, ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಥರ ಸಣ್ಣ ಸಣ್ಣ ಕಡ್ಡಿಗಳಿರ್ತದೆ. ಅದನ್ನು ಸಪ್ರೇಟ್ ಮಾಡ್ಕೋಬೇಕು. ಬರೀ ಎಲೆ ಮಾತ್ರ ಹಾಕೋಬೇಕು. ನುಗ್ಗೆ ಸೊಪ್ಪನ್ನು 2-3 ಸತಿ ವಾಶ್ ಮಾಡ್ಕೊಳ್ಬೋದು, ಇಲ್ಲಾಂದರೆ 10 ನಿಮಿಷಗಳ ಕಾಲ ಉಪ್ಪು ನೀರಲ್ಲಿ ನೆನೆಸು ಇಟ್ಕೊಳ್ಬೋದು. ನಾನಿಲ್ಲಿ ಸೊಪ್ಪನ್ನು 10 ನಿಮಿಷಗಳ ಕಾಲ ಉಪ್ಪು ನೀರಲ್ಲಿ ನೆನೆಸಿಡ್ತೇನೆ. ನೆಕ್ಸ್ಟ್, ಈ ಪಲ್ಯಕ್ಕೆ ಬಳಸುವ ಹುಡಿ ಹೇಗೆ ಮಾಡೋದು ಅಂತ ನೋಡುವ. ಉಡುಪಿ ಮ್ಯಾಂಗ್ಳೂರ್ ಸೈಡ್ ನುಗ್ಗೆ ಪಲ್ಯದ ಇಂಪಾರ್ಟೆಂಟ್ ಸ್ಟೆಪ್ ಅಂತಲೇ ಹೇಳ್ಬೋದು ಇದು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಳಸೋದೇ ಬ್ರೌನ್ ರೈಸ್, ಅಂದರೆ ಕುಚ್ಚಲಕ್ಕಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಇದನ್ನು 10 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಇಲ್ಲಿ ನಾನು 10 ನಿಮಿಷಗಳ ಕಾಲ ಹುರ್ಕೊಂಡೆ. ಈ ಥರ ಕಾಣಿಸುತ್ತೆ ನೋಡಿ. ಅಕ್ಕಿ ಸ್ವಲ್ಪ ದಪ್ಪ ದಪ್ಪ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನೋಡ್ತಿರ್ಬೋದು ನೋಡಿ. ಈ ಥರ ಆಗುತ್ತೆ. ತುಂಬ ಜಾಸ್ತಿನೂ ಹುರ್ಕೋಬೇಡಿ, ಈ ಥರ ದಪ್ಪ ಆದರೆ ಸಾಕು. ನೆಕ್ಸ್ಟು ಹುಡಿ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡುವ. ಹುರ್ಕೊಂಡಿದ್ವಲ್ಲ ಅಕ್ಕಿ, ಅದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳುವ. ಇದನ್ನು ಸಪ್ರೇಟಾಗೂ ಗ್ರೈಂಡ್ ಮಾಡ್ಕೋಬೋದು, ಇಲ್ಲಾಂದರೆ ಅಕ್ಕಿಯೊಟ್ಟಿಗೆ ಹುರಿದಿರುವಂತಹ ಒಣಮೆಣಸು, ಕೊತ್ತಂಬರಿ ಸ್ವಲ್ಪ, ಆಮೇಲೆ ಸ್ವಲ್ಪ ಜೀರಿಗೆನ ಹಾಕಿ ಗ್ರೈಂಡ್ ಮಾಡ್ಕೋಬೋದು. ಇಲ್ಲಾಂದರೆ ಸಪ್ರೇಟಾಗೂ ಮಾಡ್ಕೋಬೋದು, ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ. ಇಲ್ಲಿ ನಾನು ಆಲ್ರೆಡಿ ಫ್ರೈ ಮಾಡಿದಂಥ ಒಣಮೆಣಸು, ಕೊತ್ತಂಬರಿ, ಆಮೇಲೆ ಜೀರಿಗೆನ ಯೂಸ್ ಮಾಡ್ತಿದ್ದೇನೆ. ಇಲ್ಲಿ ನೋಡ್ತಿರ್ಬೋದು, ಸ್ವಲ್ಪ ಗರಿಯಾಗಿ ಇದ್ರೇ ಚೆಂದ, ಹಾಗಾಗಿ ಜಾಸ್ತಿ ನೈಸಾಗಿ ಗ್ರೈಂಡ್ ಮಾಡ್ಲಿಕ್ಕೆ ಹೋಗಬೇಡಿ. ಈ ಥರ ಕಾಣಿಸ್ತಿದೆ ನೋಡಿ. ಹುಡಿ ಈಗ ರೆಡಿಯಾಗಿದೆ. ನೆಕ್ಸ್ಟು ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ಳುವ. ಆಮೇಲೆ ಸ್ವಲ್ಪ ಸಾಸಿವೆ, ಜಜ್ಜಿರೋಂಥ ಬೆಳ್ಳುಳ್ಳಿನ ಹಾಕೊಳ್ಳೋಣ. ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದ ತಕ್ಷಣ ಕರಿಬೇವು ಸೊಪ್ಪನ್ನ ಹಾಕೊಳ್ಳೋಣ. ನೆಕ್ಸ್ಟು ಈರುಳ್ಳಿನ ಹಾಕೊಳ್ಳುವ. ಇಲ್ಲಿ ನಾನು 2 ಚಿಕ್ಕ ಈರುಳ್ಳಿನ ಬೆಳೆಸಿದ್ದೇನೆ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದ ತಕ್ಷಣ ಟೊಮೆಟೊನ ಹಾಕ್ಕೊಂಡು ಬೇಯಿಸ್ಕೊಡುವ. ಈರುಳ್ಳಿ ಮತ್ತು ಟೊಮೆಟೊ ಸರಿಯಾಗಿ ಬೆಂದಿದೆ. ಈಗ ನಾನು ಆವಾಗ ನೆನೆಸಿಟ್ಕೊಂಡಿದ್ನಲ್ಲ ಸೊಪ್ಪನ್ನು, ಅದನ್ನ 2 ಸತಿ ವಾಶ್ ಮಾಡಿಕೊಂಡು ಆ ಒಗ್ಗರಣೆಗೆ ಹಾಕ್ತಿದ್ದೇನೆ. ಇವಾಗ ಫುಲ್ ಪಾತ್ರೆ ಸೊಪ್ಪು ಕಾಣಿಸ್ತದೆ, ಬಟ್ ಅದು ಬೆಂದಾದ ಮೇಲೆ ಸ್ವಲ್ಪ ಪಲ್ಯ ಆಗ್ತದೆ. ಈ ಸೊಪ್ಪಿಗೆ ಸ್ವಲ್ಪ ಅರಶಿನ ಹಾಕೊಳ್ಳುವ. ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬೇಯಲಿಕ್ಕಿಡುವ. ಇದಕ್ಕೆ ಜಾಸ್ತಿ ನೀರನ್ನು ಹಾಕ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಆಲ್ರೆಡಿ ನಾವು ವಾಶ್ ಮಾಡಿಟ್ಕೊಂಡಿರ್ತೇವಲ್ಲ, ಹಾಗಾಗಿ ಅದರಲ್ಲೇ ನೀರು ಉಳ್ಕೊಂಡಿರ್ತದೆ ಸೊಪ್ಪಲ್ಲಿ. ಸೊ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ.
1/4 ಲೋಟೆಯಷ್ಟು ಸಾಕು ನೀರು. ಒಂದು 10 ನಿಮಿಷಗಳ ಕಾಲ ಬೇಯಲಿಕ್ಕೆ ಇಡುವ. ಇಲ್ಲಿ ನೋಡ್ತಾ ಇರ್ಬೋದು ಸೊಪ್ಪು ಬೆಂದಿದೆ. ಸೊ ಇದಕ್ಕೆ ಆವಾಗ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳುವ. ಮತ್ತು ಸ್ವಲ್ಪ ಕಾಯಿ ತುರಿಯನ್ನು ಹಾಕೊಳ್ಳುವ. ಇದನ್ನು ಹಾಕಿ ಮಿಕ್ಸ್ ಮಾಡಿ ಪುನಃ ಒಂದು 5 ಮಿನಿಟ್ಸ್ ಅಥವಾ ಒಂದು 10 ನಿಮಿಷ ಬೇಯಿಸುವ. ಇಲ್ಲಿ ನೋಡ್ಬೋದು ಉಡುಪಿ ಮ್ಯಾಂಗ್ಳೂರ್ ಸ್ಟೈಲ್ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಇದನ್ನು ಚಪಾತಿಯೊಟ್ಟಿಗೆ ಅಥವಾ ಗಂಜಿ ಊಟದೊಟ್ಟಿಗೆ ಸೂಪರ್ ಕಾಂಬಿನೇಷನ್. ನನ್ನ ಈ ಹೆಲ್ದಿ ರೆಸಿಪಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ. ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನನ್ನ ಶ್ರೀ ವಿಜುವಲ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ and wait for next video.